ಹಲೋ ಗಾಯ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಟು ಅನದರ್ ಮಿನಿ ಬ್ಲಾಗ್. ಬ್ಲೌಸಸ್ ಕೊಟ್ಟಿದೆ ಅಲ್ವಾ ವರ್ಕಿಗೆ, ನಂದು ಅಮ್ಮದು ತಂಗಿದು ಅದೆಲ್ಲ ರೆಡಿ ಇದೆಯಂತೆ. ಫೋನ್ ಮಾಡಿದ್ರು, ಸೊ ಕಲೆಕ್ಟ್ ಮಾಡ್ಕೊಳ್ಳೋದಕ್ಕೆ ಆಚೆ ಹೋಗ್ತಾ ಇದ್ದೀನಿ. ಮಾರ್ನಿಂಗ್ ಎದ್ದು ಫ್ರೆಶ್ ಅಪ್ ಆಗಿ ದೇವ್ರ ಪೂಜೆ ಮಾಡಿ ಮನೆ ಬಿಟ್ಟೆ. ವರ್ಕಿಗೆ ಕೊಡಕ್ಕೆ ಹೋಗ್ಬೇಕಾದ್ರೆ ಬ್ರೇಕ್ಫಾಸ್ಟ್ ಮಾಡ್ದೇನೆ ಹೋಗಿದ್ದೆ. ಫುಲ್ ಸುಸ್ತಾಗಿ ಕುತ್ಕೊಬಿಟ್ಟಿದ್ದೆ ಶಾಪಲ್ಲಿ. ಸೊ ಇವತ್ತು ಬ್ರೇಕ್ಫಾಸ್ಟ್ ಮಾಡ್ಕೊಂಡು ಹೊರಟೆ. ರಂಜಿತ್ ಅವ್ರು ಕೂಡ ಸಿಕ್ಕಿದ್ರು, ಅವರೇ ಡ್ರಾಪ್ ಮಾಡಿದ್ರು ಮೆಟ್ರೋ ಸ್ಟೇಷನ್ ವರ್ಗು. 11 ಅಷ್ಟೊತ್ತಿಗೆ ನಾನು ರೀಚ್ ಆದೆ. ಸೊ ಫುಲ್ ಸ್ಟ್ರೀಟ್ ಖಾಲಿ ಇತ್ತು, ಅಷ್ಟೇನು ಇನ್ನೂ ರಶ್ ಇರಲಿಲ್ಲ. ಅಂಡ್ ಇದು ನನ್ನ ಮುಹೂರ್ತ ಬ್ಲೌಸ್. ಸ್ವಲ್ಪ ತೋರಿಸಿದ್ದೀನಿ ಯಾವ ರೀತಿ ವರ್ಕ್ ಮಾಡಿಸಿದ್ದೀನಿ ಅಂತ. ನಮ್ಮ 3 ಮೆಂಬರ್ಸ್ ಇಂದ 11 ಸ್ಯಾರೀಸ್ ನ ಕೊಟ್ಟಿದ್ದೆ. ಎಲ್ಲ ಬ್ಲೌಸಸ್ದು ವರ್ಕ್ ಫಿನಿಶಿಂಗ್ ತುಂಬಾನೇ ಚೆನ್ನಾಗಿ ಬಂದಿತ್ತು. ನಂಗೆ ತುಂಬಾನೇ ಇಷ್ಟ ಆಯ್ತು. ಅದಾದ್ಮೇಲೆ ಅಲ್ಲೇ ನಿಯರ್ ಬೈ ಒಂದು ಕಾಟನ್ ಸ್ಯಾರಿ ಶಾಪ್ ಇದೆ, ಅಲ್ಲೊಂದು ನಾನು ಕಾಟನ್ ಸ್ಯಾರಿ ಪರ್ಚೇಸ್ ಮಾಡಿದೆ. ನನ್ನ ಮದ್ವೆಗೆ ನನ್ನ ಮಾವನ ಮಗಳಿಗೆ ಒಂದು ಲೆಹೆಂಗಾ ತಗೊಂಡೆ. ದಸರಾ ಮಿನಿ ಬ್ಲಾಗ್ಸ್ ಅಲ್ಲಿ ನೋಡಿರ್ತೀರಾ ಅವಳನ್ನ. ಈ ಶಾಪ್ ಅಲ್ಲಿ ಲೆಹೆಂಗಾ ಕಲೆಕ್ಷನ್ಸ್ ತುಂಬಾ ಚೆನ್ನಾಗಿರುತ್ತೆ. ನಾನು ಆಲ್ರೆಡಿ ಒಂದು ಬ್ಲಾಗ್ ಅಲ್ಲಿ ಹೇಳಿದೀನಿ. ಅದಾದ್ಮೇಲೆ ನನ್ನ ಮುಹೂರ್ತಂ ಸ್ಯಾರಿಗೆ ಬೀಡ್ಸ್ ಬೇಕಿತ್ತು, ಅದನ್ನ ತಗೊಂಡು ನಮ್ಮ ಮನೆಗೆ ಒಂದು ತೋರಣ ತಗೊಂಡೆ. ಅಂದ್ರೆ ಊರಿನ ಮನೆಗೆ ಆಲ್ಮೋಸ್ಟ್ 2 ಅವರ್ಸ್ ಚಿಕ್ಕಪೇಟೆಯಲ್ಲಿ ಸುತ್ತಾಡಿದ್ದೀನಿ. ಸೊ ಫುಲ್ ಸುಸ್ತಾಗ್ಬಿಟ್ಟಿತ್ತು. ಅಲ್ಲೇ ಮೆಟ್ರೋ ಸ್ಟೇಷನ್ ಅಲ್ಲಿ ಸ್ವಲ್ಪ ಹೊತ್ತು ಕುತ್ಕೊಂಡು ಅದಾದ್ಮೇಲೆ ನಾನು ರಿಟರ್ನ್ ಮನೆಗೆ ಹೊರಟೆ. ಆಸ್ ಯೂಶುವಲ್ ಮೆಟ್ರೋ ಸ್ಟೇಷನ್ ಇಂದ ಮನೆಗೆ ರ್ಯಾಪಿಡೋ ಬುಕ್ ಮಾಡ್ಕೊಂಡು ಹೋದೆ. ಹೋಗ್ತಾ ಅಂದಿವೆ ಕೋನ್ ಐಸ್ ಕ್ರೀಮ್ ಅಂಡ್ ಪನ್ನೀರ್ ಪಫ್ಸ್ ನ ತಗೊಂಡೋಗಿದ್ದೆ. ತುಂಬಾ ಹಶ್ವಾಗ್ತಿತ್ತು. ಅಂಡ್ ಒಂದು ಪಾರ್ಸಲ್ ಬಂದಿತ್ತು, ಅದನ್ನ ಓಪನ್ ಮಾಡ್ತಾ ಇದ್ದೀನಿ. ಇದು ಯುಗಾದಿಗೆ ಅಂತ ಆರ್ಡರ್ ಮಾಡಿದ್ದು. ತುಂಬಾನೇ ಚೆನ್ನಾಗಿದೆ. ನಾನು ಯುಗಾದಿ ಮಿನಿ ಬ್ಲಾಗ್ಸ್ ಅಲ್ಲಿ ಶೇರ್ ಮಾಡ್ತೀನಿ ಔಟ್ಫಿಟ್ ಹೇಗಿದೆ ಅಂತ. ನಾಳೆ ನಾನು ಊರಿಗೆ ಹೋಗ್ತಾ ಇದ್ದೀನಿ. ಸೊ ಈ ಸ್ಯಾರೀಸ್ ಬ್ಲೌಸ್ ಎಲ್ಲಾನು ಊರಲ್ಲಿ ಇಟ್ಬಿಟ್ಟು ಬರೋಣ ಅಂತ ಪ್ಯಾಕ್ ಮಾಡ್ತಾ ಇದ್ದೀನಿ. ಇದಿಷ್ಟು ನಾನು ನಾಳೆ ಬಸ್ಸಲ್ಲಿ ಹೇಗೆ ತಗೊಂಡು ಜರ್ನಿ ಮಾಡಬೇಕು ಅನ್ನೋದೇ ತಲೆನೋವಾಗ್ಬಿಟ್ಟಿದೆ. ಇದಿಷ್ಟು ಇವತ್ತಿನ ವ್ಲಾಗ್. ಥ್ಯಾಂಕ್ ಯು.